ಮಂಡ್ಯದ ಸರ್ಕಾರಿ ಕಚೇರಿಯಲ್ಲಿ ತುಕ್ಕು ಇರತಕ್ಕಂಥದ್ದು ವಾಹನಗಳು, ಅನುಪಯುಕ್ತ ವಾಹನಗಳು. ನಿಂತಲ್ಲೇ ಧೂಳು ಹಿಡಿದು ಮೌಲ್ಯ ಕಳೆದುಕೊಳ್ತಾ ಇದ್ದಾವೆ ವಾಹನಗಳು, ಅನುಪಯುಕ್ತ ವಾಹನಗಳು. ಖಾಸಗಿ ವಾಹನ ಟೆಂಡರ್ ಪಡೆದು ಅಧಿಕಾರಿಗಳ ಕಾರುಬಾರು ಮಾಡ್ತಾ ಇದ್ದಾರೆ. ಅವಧಿ ಮೀರಿದ ವಾಹನ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ಆರೋಪ ಕೇಳಿಬರ್ತಾ ಇದೆ. ನೋಡಿ, ಸರ್ಕಾರಿ ಕಚೇರಿಯಲ್ಲಿ ತುಕ್ಕು ಹಿಡಿತಾ ಇದ್ದಾವೆ, ಹೇಳೋರಿಲ್ಲ ಕೇಳೋರಿಲ್ಲ ವಾಹನಗಳಿಗೆ. ನಿಂತಲ್ಲೇ ನಿಂತು ಮೌಲ್ಯವನ್ನು ಕಳೆದುಕೊಳ್ತಾ ಇದ್ದಾವೆ ಆ ವಾಹನಗಳು. ಯಾರೂ ಕೂಡ ಅದಕ್ಕೆ ಕೇಳ್ತಾ ಇಲ್ಲ. ಕಾವೇರಿ ನೀರಾವರಿ ನಿಗಮದಲ್ಲಿ ಕೆಟ್ಟು ನಿಂತಿದ್ದಾವೆ ವಾಹನಗಳು. ಖಾಸಗಿ ವಾಹನ ಟೆಂಡರ್ ಪಡೆದು ಅಧಿಕಾರಿಗಳು ದರ್ಬಾರ್ ಮಾಡ್ತಾ ಇದ್ದಾರೆ, ಕಾರುಬಾರು ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅವಧಿ ಮೀರಿದ ವಾಹನ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯದ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಅವರೇ. ಅಲ್ಲಿ ಅಧಿಕಾರಿಗಳದೇ ಕಾರುಬಾರ ಹೇಗೆ, ಯಾರು ಕೇರೆ ಮಾಡ್ತಾ ಇಲ್ಲ ಆ ವಾಹನಗಳಿಗೆ? ಹೌದು, ಮಂಡ್ಯ ಏನು ನಗರ ಮತ್ತೆ ಗ್ರಾಮೀಣ ಭಾಗದಲ್ಲಿರುವಂತಹ ಇಲಾಖೆಗಳ ವಾಹನಗಳು ಶಿಥಿಲ ಆಗಿದೆ ಮತ್ತೆ ಅವಧಿ ಮುಗಿದಿದೆ ಅನ್ನೋ ಕಾರಣವನ್ನ ಇಟ್ಕೊಂಡು ಇಟ್ಟಿರುವಂತಹ ವೆಹಿಕಲ್ಗಳನ್ನ ವಿಲೇವಾರಿ ಮಾಡ್ಲಿಲ್ಲ. ಕೆಲವರು ಹೊಸ ವೆಹಿಕಲ್ ನ ಖರೀದಿ ಮಾಡಿದ್ದಾರೆ, ಮತ್ತೆ ಕೆಲವರು ಟೆಂಡರ್ ಮೂಲಕ ವಾಹನಗಳನ್ನ ತೆಗೆದುಕೊಂಡು ಕಾರುಬಾರು ನಡೆಸ್ತಾ ಇದಾರೆ ಹೊರತು ಅಲ್ಲಿ ನಿಂತಿರುವಂತಹ ತುಕ್ಕು ಹಿಡಿತಾ ಇರುವಂತಹ ವಾಹನಗಳನ್ನ ವಿಲೇವಾರಿ ಮಾಡಲು ಮುಂದಾಗ್ತಾ ಇಲ್ಲ. ಅಕಸ್ಮಾತ್ ಅವರು ತಕ್ಷಣಕ್ಕೆ ಅದು ಬೇಡ ಅಂದ ತಕ್ಷಣವೇ ಅದು ಮಾರಾಟ ಮಾಡಿದ್ರೆ ಹೆಚ್ಚಿನ ಬೆಲೆ ಸಿಕ್ತಿತ್ತು ಅನ್ನೋದು ಸಾರ್ವಜನಿಕರ ಆರೋಪ. ಹೀಗೆ ತುಕ್ಕು ಹಿಡಿಯುವಂತ ಒಂದು ಸ್ಥಿತಿಗೆ ತಂದಿರುವಂತಹ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಅಲ್ಲದೆ ಇನ್ನು ಇಲ್ಲಿ ಮುಖ್ಯವಾಗಿ ನಿಲ್ಸಿರುವಂತಹ ವೆಹಿಕಲ್ಗಳಲ್ಲಿ ಏನ್ ಬಿಡಿ ಭಾಗಗಳನ್ನ ಕದಿಯುವಂತ ಕೆಲಸಗಳು ನಡೀತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರದ ಆಸ್ತಿ ಈ ರೀತಿ ಒಂದು ತುಕ್ಕು ಹಿಡಿತಾ ಇರುವಂತದ್ದು ಬಹಳ ಬೇಸರದ ಸಂಗತಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ನೋಡಿ, ಕಚೇರಿಯಲ್ಲಿ ನಿಂತ್ಕೊಂಡಿದ್ದಾವೆ ವಾಹನಗಳು, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಅದು ಏನಾದರೂ ಮೊದಲೇ ಅಂದರೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಮೊದಲೇ ಏನಾದರೂ ಮಾರಾಟ ಮಾಡಿದರೆ ಒಳ್ಳೆ ಬೆಲೆ ಬರ್ತಾ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಧೂಳು ಹಿಡಿದು ನಿಂತಿದ್ದಾವೆ, ಯಾರೂ ಕೂಡ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಕ್ಕೆ ಈ ಥರ ಮಾಡೋದ್ರಿಂದ ಲಾಸು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ನೋಡಿ, ಹೊಸ ವಾಹನಗಳು ಡೈರೆಕ್ಟಾಗಿ ತಗೊಳ್ಳೋದು. ಆ ವಾಹನಗಳ ಕಥೆ ಏನಿವಾಗ? ನಿಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಆವಾಗಲೇ ಆ ವಾಹನವನ್ನು ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಸೊ ಅದರ ವಿಚಾರದಾಗಿ ಈ ಅಧಿಕಾರಿಗಳು ಗಮನ ಹರಿಸಿಲ್ಲ ಅನ್ನುವ ಆರೋಪ ಇದೆ ಅಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ಗಳಿದ್ದಾವೆ, ದೊಡ್ಡ ದೊಡ್ಡ ವಾಹನಗಳಿದ್ದಾವೆ, ಅದಕ್ಕೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ. ಹೀಗಾದರೆ ಸರ್ಕಾರಕ್ಕೆ ಲಾಸು ಹೇಗ್ರೆ ಆಗಲ್ಲ. ಅಧಿಕಾರಿಗಳು ತಮ್ಮದೇ ಕಾರುಬಾರು ನಡೆಸ್ತಾ ಇರ್ತಾರೆ, ಹೇಳೋದು ಇರಲ್ಲ ಕೇಳೋರು ಇರಲ್ಲ ಅನ್ನೋ ರೀತಿಯಲ್ಲಿ. ಇದ್ರ ಕಡೆ ಸ್ವಲ್ಪ ಅಧಿಕಾರಿಗಳ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರು ಗಮನ ಹರಿಸಬೇಕು ಇದ್ರ ಮೇಲೆ. ಇದೇ ಥರ ಅವರ ಕಾರುಬಾರಲ್ಲಿ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ತಾರೆ ಇವರು. ನೋಡೋಣ ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಮೇಲಧಿಕಾರಿಗಳು ಗಮನ ಹರಿಸ್ತಾರಾ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಏನು ಅಂತ ನೋಡಬೇಕು. ಆ ವಾಹನಗಳಿಗೆ ಒಂದು ಏನಾದರೂ ಮಾಡಬೇಕು ಆ ವಾಹನಗಳಿಗೆ, ಅಥವಾ ಮಾರಾಟ ಮಾಡೋದಾಗಲಿ ಮತ್ತೊಂದಾಗಲಿ, ಅಥವಾ ಇನ್ನೊಂದು ಸರಿ ಅದನ್ನೇ ರಿಪೇರಿ ಮಾಡಿಸಿ ಅಥವಾ ಅವೇ ಬಳಸೋದಾಗಲಿ ಕಚೇರಿಯ ಕೆಲಸಕ್ಕಾಗಿ. ಕಡಿಮೆ ಬೆಲೆಯಲ್ಲಿ ಮಾಡುವಂಥ ಕೆಲಸಗಳನ್ನು ಏನಾದರೂ ಮಾಡ್ತಾರಾ ಅಂತ ಕಾದು ನೋಡಬೇಕು.